ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮ್ಮೊಂದಿಗೆ ಒಂದು ಅತ್ಯಂತ ಶಕ್ತಿಶಾಲಿ ವಿಷಯದ ಬಗ್ಗೆ ಮಾತನಾಡಲಿದ್ದೇನೆ. ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿ ಎಂಬ ಅಮೂಲ್ಯ ಗ್ರಂಥದಲ್ಲಿ ಒಂದು ಬಹಳ ಸ್ಪಷ್ಟ ಮತ್ತು ಆಳವಾದ ಮಾತನ್ನು ಹೇಳಿದ್ದಾರೆ. ಮೂರ್ಖರೊಂದಿಗೆ ವಾದ ಮಾಡುವುದು, ಟೀಕಿಸುವವರಿಗೆ ಉತ್ತರ ಕೊಡುವುದು ಮತ್ತು ಕೀಳುಮಟ್ಟದ ಜನರೊಂದಿಗೆ ವಾದ ಮಾಡುವುದು ಬುದ್ಧಿವಂತಿಕೆಯ ಗುರುತಲ್ಲ, ಬದಲಿಗೆ ಅದು ಮೂರ್ಖತನದ ಸ್ಪಷ್ಟ ಲಕ್ಷಣ. ಈ ಒಂದು ವಾಕ್ಯವೇ ಇಂದಿನ ಕಾಲದಲ್ಲಿ ನಮಗೆ ಅತ್ಯಂತ ಅಗತ್ಯವಾದ ಪಾಠವನ್ನು ಕಲಿಸುತ್ತದೆ. ಏಕೆಂದರೆ ಇಂದು ನಾವು ಬದುಕುತ್ತಿರುವ ಜಗತ್ತು ನಕಾರಾತ್ಮಕತೆ, ಒತ್ತಡ, ವಿವಾದಗಳು ಮತ್ತು ಟೀಕೆಗಳಿಂದ ತುಂಬಿಹೋಗಿದೆ. ಪ್ರತಿದಿನ ನೂರಾರು ಜನರು ನಮ್ಮನ್ನು ಕೆಳಗಿಳಿಸಲು, ಗೊಂದಲಕ್ಕೀಡು ಮಾಡಲು, ನಮ್ಮ ಮಾನಸಿಕ ಶಾಂತಿಯನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಯಾವಾಗ ಮತ್ತು ಹೇಗೆ ಅವಗಣಿಸಬೇಕು ಎಂಬ ಕಲೆಯನ್ನು ತಿಳಿದಿರದಿದ್ದರೆ ನೀವು ನಿಧಾನವಾಗಿ ಜೀವನದ ನಿಜವಾದ ಓಟದಿಂದ ಹೊರಗುಳಿಯುತ್ತೀರಿ. ನಿಮ್ಮ ಶಕ್ತಿ, ಸಮಯ ಮತ್ತು ಗಮನ ಎಲ್ಲವೂ ವ್ಯರ್ಥವಾಗುತ್ತದೆ. ಆದರೆ ಇಗ್ನೋರ್ ಮಾಡುವ ಕಲೆಯಲ್ಲಿ ನಿಪುಣನಾದ ವ್ಯಕ್ತಿ ಮಾತ್ರ ಮುಂದೆ ಸಾಗುತ್ತಾನೆ. ಅವನು ತನ್ನ ಗುರಿಯ ಮೇಲೆ ಸಂಪೂರ್ಣ ಗಮನ ಕೇಂದ್ರೀಕರಿಸುತ್ತಾನೆ, ತನ್ನ ಮಾನಸಿಕ ಶಾಂತಿಯನ್ನು ಕಾಯ್ದುಕೊಳ್ಳುತ್ತಾನೆ ಮತ್ತು ಜೀವನದಲ್ಲಿ ನಿಜವಾದ ಯಶಸ್ಸನ್ನು ಪಡೆಯುತ್ತಾನೆ. ಅವನೇ ಈ ಜಗತ್ತಿನ ನಿಜವಾದ ಆಟಗಾರನಾಗುತ್ತಾನೆ. ಇಂದು ನಾನು ನಿಮಗಾಗಿ ತಂದಿರುವುದು ಇಗ್ನೋರ್ ಮಾಡುವ ಕಲೆಯನ್ನು ಕಲಿಯುವ 8 ಅದ್ಭುತ ಮತ್ತು ಪ್ರಾಯೋಗಿಕ ವಿಧಾನಗಳು. ಇವುಗಳು ಕೇವಲ ಸಾಮಾನ್ಯ ಅವಗಣನೆಯಲ್ಲ, ಬದಲಿಗೆ ಅಂತಹ ಶಕ್ತಿಶಾಲಿ ಅವಗಣನೆಯಾಗಿದೆ ಎಂದರೆ ಜನರು ನಿಮ್ಮ ಹಿಂದೆ ಬರುವಂತೆ ಮಾಡುತ್ತದೆ. ನೀವು ಈ ವಿಧಾನಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಿಮ್ಮ ಮಾನಸಿಕ ಶಾಂತಿ ಯಾವಾಗಲೂ ಉಳಿದುಕೊಳ್ಳುತ್ತದೆ. ನೀವು ಜೀವನದ ಆ ಕೆಸರು ಹುಳುಗಳಂತಹ ಗುಂಪಿನಿಂದ ಸಂಪೂರ್ಣ ಭಿನ್ನವಾಗಿ ನಿಲ್ಲುತ್ತೀರಿ. ಆ ಗುಂಪು ಪ್ರತಿ ಸಣ್ಣ ವಿಷಯಕ್ಕೂ ಪ್ರತಿಕ್ರಿಯೆ ನೀಡುತ್ತದೆ, ಪ್ರತಿ ಮಾತಿಗೂ ವಾದಕ್ಕಿಳಿಯುತ್ತದೆ, ತಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುತ್ತದೆ. ಆದರೆ ನೀವು ಭಿನ್ನರಾಗಿರುತ್ತೀರಿ. ನೀವು ಆ ಗುಂಪಿನ ಮೇಲೆ ನಿಲ್ಲುತ್ತೀರಿ ಮತ್ತು ಯಶಸ್ಸಿನ ದಾರಿ ನಿಮಗೆ ತಾನಾಗಿಯೇ ತೆರೆಯುತ್ತದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು ನಿಮಗೆ ಒಂದು ವಿಶೇಷ ಬೋನಸ್ ಪಾಯಿಂಟ್ ನೀಡಲಿದ್ದೇನೆ. ಅದು ನಿಮ್ಮ ಜೀವನ ಪೂರ್ತಿ ಕೆಲಸಕ್ಕೆ ಬರುತ್ತದೆ ಮತ್ತು ನಿಮ್ಮನ್ನು ಈ ಜಗತ್ತಿನ ಸಾಮಾನ್ಯ ಗುಂಪಿನಿಂದ ಸಂಪೂರ್ಣ ಭಿನ್ನವಾಗಿ ಒಂದು ಉನ್ನತ ವರ್ಗದಲ್ಲಿ ನಿಲ್ಲಿಸುತ್ತದೆ. ಹಾಗಾದರೆ ಗೆಳೆಯರೇ, ಆರಂಭಿಸೋಣ. 1. ಮನಸ್ಸನ್ನು ನಿಯಂತ್ರಿಸಿ. ಎಲ್ಲ ಆಟವೂ ಮನಸ್ಸಿನದ್ದು. ಅವಗಣಿಸುವ ಕಲೆಯನ್ನು ಕಲಿಯಲು ಮೊದಲು ನೀವೊಂದು ಮೂಲಭೂತ ಸತ್ಯವನ್ನು ಅರ್ಥಮಾಡಿಕೊಳ್ಳಬೇಕು. ಜೀವನದ ಎಲ್ಲ ಆಟವೂ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತದೆ. ನಾವೆಲ್ಲರೂ ಜೀವನದಲ್ಲಿ ಹಲವು ಬಾರಿ ವೈಫಲ್ಯಗಳನ್ನು ಎದುರಿಸುತ್ತೇವೆ. ಪರೀಕ್ಷೆಯಲ್ಲಿ ತಪ್ಪುವುದು, ವ್ಯಾಪಾರದಲ್ಲಿ ನಷ್ಟ, ಸಂಬಂಧಗಳಲ್ಲಿ ಬಿರುಕು, ಇವೆಲ್ಲವೂ ಸಾಮಾನ್ಯ. ಆದರೆ ಈ ಸಮಯದಲ್ಲಿ ನಮ್ಮ ಮನಸ್ಸು ಅಸ್ಥಿರವಾಗುತ್ತದೆ, ಹೊರಗಿನ ನಕಾರಾತ್ಮಕ ಪರಿಸ್ಥಿತಿಗಳು ನಮ್ಮನ್ನು ನಿರಾಸೆಗೀಡು ಮಾಡುತ್ತವೆ ಮತ್ತು ಒಳಗಿನ ಮನಸ್ಸು ಗೊಂದಲದಲ್ಲಿ ಸಿಲುಕುತ್ತದೆ. ಇಂತಹ ಸಮಯದಲ್ಲಿ ನಮಗೆ ಬೇಕಾಗಿರುವುದು ಬಲವಾದ ಮಾನಸಿಕತೆ ಮತ್ತು ಸಕಾರಾತ್ಮಕ ಚಿಂತನೆ. ಚಾಣಕ್ಯರು ತಮ್ಮ ನೀತಿಗಳಲ್ಲಿ ಪದೇ ಪದೇ ಒತ್ತುಕೊಟ್ಟಿದ್ದಾರೆ, ಮನುಷ್ಯನ ಮನಸ್ಸಿನ ಸ್ಥಿತಿಯೇ ಅವನ ಅತಿದೊಡ್ಡ ಶಕ್ತಿ ಮತ್ತು ಅತಿದೊಡ್ಡ ದೌರ್ಬಲ್ಯ. ಮನಸ್ಸನ್ನು ನಿಯಂತ್ರಿಸುವುದೇ ಜೀವನದ ಅತ್ಯುನ್ನತ ಕಲೆ. ನೀವು ನಿಮ್ಮ ಮನಸ್ಸನ್ನು ನಕಾರಾತ್ಮಕ ಚಿಂತನೆಗಳಿಂದ ಮುಕ್ತಗೊಳಿಸಿದರೆ ಯಾವ ಪರಿಸ್ಥಿತಿಯಲ್ಲೂ ಸ್ಥಿರವಾಗಿರಬಹುದು. ಜಗತ್ತು ಯಾವಾಗಲೂ ನಿಮ್ಮ ಇಚ್ಛೆಗೆ ತಕ್ಕಂತೆ ನಡೆಯುವುದಿಲ್ಲ. ಎಲ್ಲೂ ನಿಮ್ಮ ಮಾತನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಪ್ರತಿ ಸಂಗತಿಯೂ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಆಗುವುದಿಲ್ಲ. ಇದನ್ನು ಸ್ವೀಕರಿಸಿ. ಪ್ರತಿ ಸಣ್ಣ ವಿಷಯಕ್ಕೂ ಗಮನ ಕೊಟ್ಟರೆ ನೀವು ದಣಿದು ಹೋಗುತ್ತೀರಿ. ಆದ್ದರಿಂದ ಅನವಶ್ಯಕ ವಿಷಯಗಳನ್ನು, ನಕಾರಾತ್ಮಕ ಜನರನ್ನು ಅವಗಣಿಸುವುದನ್ನು ಕಲಿಯಿರಿ. ಚಾಣಕ್ಯರು ಹೇಳಿದ್ದಾರೆ, ಕೆಲವೊಮ್ಮೆ ವಾದವಿವಾದದಿಂದ ದೂರ ಇರುವುದೇ ನಿಜವಾದ ಬುದ್ಧಿವಂತಿಕೆ. ಅನವಶ್ಯಕ ಜಗಳಗಳು ಮತ್ತು ವಿಷಕಾರಿ ವಾತಾವರಣದಿಂದ ದೂರ ಇದ್ದರೆ ಮಾತ್ರ ನೀವು ಯಶಸ್ಸು ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯಬಹುದು. ನಕಾರಾತ್ಮಕತೆಯನ್ನು ಅವಗಣಿಸಿದಾಗ ನಿಮ್ಮ ಶಕ್ತಿಯು ಸಕಾರಾತ್ಮಕ ಕೆಲಸಗಳ ಕಡೆಗೆ ಹರಿಯುತ್ತದೆ. ಇದೇ ಸಕಾರಾತ್ಮಕತೆಯ ನಿಜವಾದ ಶಕ್ತಿ. ಚಾಣಕ್ಯರು ಗುಲಾಬಿ ಹೂವು ಮತ್ತು ಮುಳ್ಳುಗಳ ಉದಾಹರಣೆ ನೀಡಿದ್ದಾರೆ. ಪ್ರತಿ ಸುಂದರ ಗುಲಾಬಿ ಹೂವಿನ ಜೊತೆಗೆ ಮುಳ್ಳುಗಳಿರುತ್ತದೆ. ಮುಳ್ಳುಗಳನ್ನು ಸಂಪೂರ್ಣ ತೆಗೆದುಹಾಕಲು ಸಾಧ್ಯವಿಲ್ಲ, ಆದರೆ ಅವುಗಳನ್ನು ತಪ್ಪಿಸಿಕೊಂಡು ಹೂವನ್ನು ತಲುಪುವುದು ಸಾಧ್ಯ. ಇದೇ ರೀತಿ ಜೀವನದಲ್ಲಿ, ಸಮಾಜದಲ್ಲಿ, ಸಂಬಂಧಗಳಲ್ಲಿ ಕಷ್ಟಗಳು ಮತ್ತು ಅಡಚಣೆಗಳಿರುತ್ತವೆ. ಅವುಗಳೊಂದಿಗೆ ಹೋರಾಡುವ ಬದಲು ತಪ್ಪಿಸಿಕೊಂಡು ಮುಂದೆ ಸಾಗುವ ಕಲೆ ಕಲಿಯಿರಿ. ಇದರಿಂದ ನಿಮ್ಮ ಸಮಯ ಮತ್ತು ಶಕ್ತಿ ಉಳಿಯುತ್ತದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಮಾಹಿತಿ, ಸೋಷಿಯಲ್ ಮೀಡಿಯಾ, ಜನರ ಟೀಕೆಗಳು ಬಹಳಷ್ಟು. ಪ್ರತಿ ಕೆಟ್ಟ ಮಾತಿಗೂ ಹೋರಾಡಲು ಪ್ರಯತ್ನಿಸಿದರೆ ನಿಮ್ಮ ಶಕ್ತಿ ಅಲ್ಲೇ ಕೊನೆಗೊಳ್ಳುತ್ತದೆ. ಚಾಣಕ್ಯರು ಹೇಳಿದ್ದಾರೆ, ಬುದ್ಧಿವಂತ ವ್ಯಕ್ತಿ ಅನವಶ್ಯಕ ಹೋರಾಟಗಳಲ್ಲಿ ಸಿಲುಕಿಕೊಳ್ಳದವನು. ಅವನು ತನ್ನ ಶಕ್ತಿಯನ್ನು ಸರಿಯಾದ ಕಡೆಗೆ ಬಳಸುತ್ತಾನೆ. ಒಮ್ಮೆ ವಿಫಲನಾದರೂ ನಿರಾಸೆಗೊಳ್ಳಬೇಡಿ.
ಚಾಣಕ್ಯರು ಹೇಳುತ್ತಾರೆ, ಪದೇ ಪದೇ ಬೀಳುತ್ತಾ ಎದ್ದೇಳುವವನೇ ನಿಜವಾದ ವಿಜೇತ. ವೈಫಲ್ಯವನ್ನು ಹೊಸ ಆರಂಭದ ಪ್ರೇರಣೆಯಾಗಿ ಮಾಡಿಕೊಳ್ಳಿ. ಸಕಾರಾತ್ಮಕ ಮನೋಭಾವವನ್ನು ಕಾಯ್ದುಕೊಂಡು ಅವಗಣಿಸುವ ಕಲೆಯನ್ನು ಅಳವಡಿಸಿಕೊಳ್ಳಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ಜೀವನಕ್ಕೆ ಉತ್ತಮ ದಿಕ್ಕು ತೋರಿಸುತ್ತದೆ. ಮನಸ್ಸಿನ ಶಕ್ತಿಗಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಎಂಬುದು ಚಾಣಕ್ಯರ ಮಹಾನ್ ಸಂದೇಶ. 2. ಎಲ್ಲರಿಗೂ ಉತ್ತರ ಕೊಡಬೇಡಿ, ಸಮಯವೇ ಉತ್ತರ ನೀಡುತ್ತದೆ. ಗೆಳೆಯಲೆ, ಎಲ್ಲಾ ಮಾತುಗಳಿಗೂ ಉತ್ತರ ಕೊಡುವುದು ಅಗತ್ಯವಲ್ಲ. ಕೆಲವೊಮ್ಮೆ ಮೌನವಾಗಿರುವುದು ಅಥವಾ ಕರ್ಮದಿಂದ ಉತ್ತರ ಕೊಡುವುದು ಹೆಚ್ಚು ಶಕ್ತಿಶಾಲಿ. ಅನೇಕರು ನಿಮ್ಮನ್ನು ಪ್ರಚೋದಿಸುತ್ತಾರೆ. ನೀನು ಏನು ಮಾಡಲಾರೆ, ನಿನ್ನಿಂದ ಆಗುವುದಿಲ್ಲ, ನೀನು ಯಾವಾಗಲೂ ವಿಫಲನೆ. ಇಂತಹ ಮಾತುಗಳಿಗೆ ಬಾಯಿಂದ ಉತ್ತರ ಕೊಡುವ ಅಗತ್ಯವಿಲ್ಲ. ಕೆಲಸದಿಂದ, ಯಶಸ್ಸಿನಿಂದ ಉತ್ತರ ಕೊಡಿ. ಚಾಣಕ್ಯ ನೀತಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಸಮಯಕ್ಕಿಂತ ದೊಡ್ಡ ಉತ್ತರದಾತ ಯಾರೂ ಇಲ್ಲ. ನಿಮ್ಮನ್ನು ಇಂದು ಕೀಳಾಗಿ ತೋರಿಸುವವರಿಗೆ ಸಮಯವೇ ಕೀಳಾಗಿ ತೋರಿಸುತ್ತದೆ. ನೀವು ಧೈರ್ಯದಿಂದ, ಶ್ರಮದಿಂದ ಮುಂದೆ ಸಾಗಿದರೆ ಸಾಕು. ಬುದ್ಧಿವಂತ ವ್ಯಕ್ತಿ ವ್ಯರ್ಥ ವಿವಾದಗಳಿಂದ ದೂರ ಇದ್ದು ತನ್ನ ಗುರಿಯ ಮೇಲೆ ಗಮನ ಕೇಂದ್ರೀಕರಿಸುತ್ತಾನೆ. ಇಂದು ನಿಮ್ಮ ಮೇಲೆ ನಗುತ್ತಿರಬಹುದು, ಆದರೆ ನಾಳೆ ನಿಮ್ಮನ್ನು ಹೊಗಳುತ್ತಾರೆ. ನೀವು ಅವರ ಮಾತುಗಳಲ್ಲಿ ಸಿಲುಕದೆ ಕೆಲಸ ಮಾಡಿದರೆ ಮೌನ ಮತ್ತು ಶಾಂತಿಯೇ ಅತಿದೊಡ್ಡ ಉತ್ತರ. ನಿಮ್ಮ ಯಶಸ್ಸು, ನಿಮ್ಮ ಸಾಧನೆಗಳು, ನಿಮ್ಮ ಬಿಎಂ, ನಿಮ್ಮ ಮನೆ, ನಿಮ್ಮ ಗೌರವ ಇವೆಲ್ಲವೂ ನಿಮ್ಮ ಉತ್ತರವಾಗಿರಲಿ. ಜನರು ಹೇಳುತ್ತಿರಲಿ, ನೀವು ಅವಗಣಿಸಿ ಮತ್ತು ಬೆಳೆಯಿರಿ. ಚಾಣಕ್ಯರ ಉದಾಹರಣೆ ನೆನಪಿರಿ. ನಾಯಿಗಳು ತೊಳಲಿದರೂ ಆನೆ ತನ್ನ ದಾರಿಯಲ್ಲಿ ನಡೆಯುತ್ತಿರಿ. ಮುಂದಿನ ಬಾರಿ ಯಾರಾದರೂ ನಿಮ್ಮನ್ನು ಕೀಳಾಗಿ ಹೇಳಿದರೆ ಕೇವಲ ನಗತ್ತಾ ಮನಸ್ಸಿನಲ್ಲಿ ಯೋಚಿಸಿ, ನನ್ನ ಯಶಸ್ಸೇ ನನ್ನ ಉತ್ತರ. ನಂತರ ಮೌನವಾಗಿ ಕೆಲಸಕ್ಕಿಳಿಯಿರಿ. ಈ ಅಭ್ಯಾಸ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. 3. ಇಲ್ಲ ಎಂದು ಹೇಳುವ ಕಲೆ ಕಲಿಯಿರಿ, ತಮ್ಮ ಗಡಿಗಳನ್ನು ನಿರ್ಧರಿಸಿ. ಜೀವನದಲ್ಲಿ ಸಕಾರಾತ್ಮಕವಾಗಿರುವುದು ಎಷ್ಟು ಮುಖ್ಯವೋ, ಇಲ್ಲ ಎಂದು ಹೇಳುವುದು ಅಷ್ಟೇ ಮುಖ್ಯ. ಹೆಚ್ಚು ಸಜ್ಜನಲಾಗಿರುವವರು, ಸರಳ ಸ್ವಭಾವದವರು ಬೇಗನೆ ಇಲ್ಲ ಎನ್ನಲಾರರು. ಅವರು ಪ್ರತಿ ಕೆಲಸಕ್ಕೂ ಸಿದ್ಧರಾಗುತ್ತಾರೆ ಮತ್ತು ನಂತರ ದುಃಖಪಡುತ್ತಾರೆ. ನಮ್ಮಂತಹ ಒಳ್ಳೆಯವರಿಗೆ ಯಾಕೆ ಕೆಟ್ಟದ್ದು ನಡೆಯುತ್ತದೆ? ಚಾಣಕ್ಯರು ಈ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ವ್ಯಕ್ತಿಯು ತನ್ನ ಗಡಿಗಳನ್ನು ನಿರ್ಧರಿಸಬೇಕು. ಗಡಿಯಿಲ್ಲದ ಜೀವನದಲ್ಲಿ ಜನರು ನಿಮ್ಮ ದೌರ್ಬಲ್ಯದ ಲಾಭ ಪಡೆಯುತ್ತಾರೆ. ಬೇಕಾದಾಗ ಇಲ್ಲ ಎನ್ನುವುದು ಬುದ್ಧಿವಂತಿಕೆಯ ಕಲೆ. ಯಾರು ಪ್ರತಿ ವಿಷಯಕ್ಕೂ ಹೌದು ಎನ್ನುತ್ತಾರೋ ಅವರು ಇತರರ ಹೊರೆಯಡಿ ಒಡೆದು ಹೋಗುತ್ತಾರೆ. ನೀವು ಎಲ್ಲರನ್ನೂ ತಲೆಮೇಲೆ ಕೂರಿಸಿಕೊಂಡರೆ ಅಂತಿಮವಾಗಿ ನೀವೇ ಬೀಳುತ್ತೀರಿ. ಜನರು ನಿಮ್ಮ ದಯೆಯನ್ನು ದೌರ್ಬಲ್ಯವೆಂದು ಭಾವಿಸಿ ಲಾಭ ಪಡೆಯುತ್ತಾರೆ. ಚಾಣಕ್ಯರು ಹೇಳುತ್ತಾರೆ, ಬುದ್ಧಿವಂತ ವ್ಯಕ್ತಿ ಇತರರ ವಶದಲ್ಲಿಲ್ಲದೆ ತನ್ನ ಆತ್ಮದ ಧ್ವನಿಯನ್ನು ಕೇಳುತ್ತಾನೆ. ಅನವಶ್ಯಕ ಕೆಲಸಗಳಿಗೆ, ವಿಷಕಾರಿ ಜನರಿಗೆ ಇಲ್ಲ ಎನ್ನಿ. ಅವರನ್ನು ಅವಗಣಿಸಿ. ಹೆಚ್ಚಾದರೆ ಅವರು ಕೋಪಿಸಿಕೊಳ್ಳುತ್ತಾರೆ ಅಥವಾ ದೂರವಾಗುತ್ತಾರೆ. ಆದರೆ ಅವರಿಲ್ಲದೆ ನೀವು ಬದುಕಲಾರಿರ. ಕನಿಷ್ಠ ತಮ್ಮ ಕನಸುಗಳಿಗಾದರೂ ತಮ್ಮ ಗೌರವಕ್ಕಾದರೂ ಬದುಕಿ. ತಪ್ಪಿಗೆ ತಪ್ಪು ಎಂದು ಹೇಳುವುದು ಆತ್ಮಗೌರವದ ಗುರುತು. ಈ ಅಭ್ಯಾಸ ನಿಮ್ಮನ್ನು ಬಲಗೊಳಿಸುತ್ತದೆ ಮತ್ತು ಯಶಸ್ಸಿನ ಕಡೆಗೆ ಕೊಂಡುಹೋಗುತ್ತದೆ. 4. ಬಿಡುವುದನ್ನು ಕಲಿಯಿರಿ, ಹಗುರವಾಗಿ ಮೇಲೇರಿ ಮುಂದೆ ಸಾಗಿ. ಮುಂದೆ ಸಾಗಲು ಬಹಳಷ್ಟು ಬಿಟ್ಟು ಬಿಡಬೇಕು. ವಿಮಾನದಲ್ಲಿ ಹೋದಾಗ ಮಿತಿಯಾಗಿರುತ್ತದೆ, ಏಕೆಂದರೆ ಹೆಚ್ಚು ಹೊರೆಯಿದ್ದರೆ ಇಂಧನ ಹೆಚ್ಚು ಬೇಕು. ಇದೇ ರೀತಿ ಜೀವನದಲ್ಲಿ ಮೇಲೇರಬೇಕಾದರೆ ಮನಸ್ಸನ್ನು ಹಗುರಗೊಳಿಸಬೇಕು. ಚಾಣಕ್ಯರು ಹೇಳಿದ್ದಾರೆ, ಪ್ರಗತಿಗೆ ಅಡ್ಡಿಯಾಗುವ ಚಿಂತನೆಗಳು, ಅಭ್ಯಾಸಗಳು, ನಕಾರಾತ್ಮಕತೆಯನ್ನು ಬಿಟ್ಟುಬಿಡಿ. ಹಿಂದಿನ ಆಘಾತಗಳು, ಟೀಕೆಗಳು, ಅನುಪಯೋಗಿ ಚಿಂತನೆಗಳನ್ನು ಹಿಂದೆ ಬಿಟ್ಟು ಮುಂದೆ ಸಾಗಿ. ಯಶಸ್ವಿ ವ್ಯಕ್ತಿ ತನ್ನ ಮನಸ್ಸಿನ ಹೊರೆಯನ್ನು ಹಗುರವಾಗಿರಿಸಿ ಹೊಸ ಅವಕಾಶಗಳಿಗೆ ಸಿದ್ಧನಿರುತ್ತಾನೆ. 5. ಸ್ಪಷ್ಟೀಕರಣ ಕೊಡುವುದನ್ನು ಬಿಡಿ, ಮೌನವೇ ಬಲ. ಪ್ರತಿ ನಿರ್ಧಾರಕ್ಕೂ ಸ್ಪಷ್ಟೀಕರಣ ಕೊಡುತ್ತಾ ಇದ್ದರೆ ನೀವು ತಮ್ಮನ್ನೇ ದುರ್ಬಲಗೊಳಿಸುತ್ತಿದ್ದೀರಿ. ಚಾಣಕ್ಯರು ಹೇಳಿದ್ದಾರೆ, ಮೌನಂ ಸರ್ವಾರ್ಥ ಸಾಧನಂ. ಮೌನ ಕೆಲವೊಮ್ಮೆ ಎಲ್ಲಾ ಸಮಸ್ಯೆಗಳ ಪರಿಹಾರ. ನಿಮ್ಮನ್ನು ನಿಜವಾಗಿ ಅರ್ಥಮಾಡಿಕೊಂಡವರಿಗೆ ನಿಮ್ಮ ಮೌನದಲ್ಲಿಯೇ ಉತ್ತರ ಸಿಗುತ್ತದೆ. ಸ್ಪಷ್ಟೀಕರಣ ಕೊಡುವುದು ಅನುಮೋದನೆಯ ಭಿಕ್ಷೆ. ಒಮ್ಮೆ ಜನರು ನೋಡಿದರೆ ನೀವು ವಿವರಿಸುತ್ತೀರಿ ಎಂದು ಅವರು ಪದೇ ಪದೇ ನಿಮ್ಮನ್ನು ತೀರ್ಪುಗಾರರಂತೆ ನೋಡುತ್ತಾರೆ. ಮೌನವಾಗಿರಿ, ನಗುತ್ತಾ ಮುಂದೆ ಸಾಗಿ. ಸಮಯ ತಾನೇ ಸಾಬೀತುಪಡಿಸುತ್ತದೆ. 6. ಗುರಿಯ ಮೇಲೆ ಸಂಪೂರ್ಣ ಗಮನ. ಡಿಸ್ಟ್ರಾಕ್ಷನ್ಗಳನ್ನು ಅವಗಣಿಸಿ. ದೊಡ್ಡ ಕನಸುಗಳಿಗೆ ದೊಡ್ಡ ಸವಾಲುಗಳಿರುತ್ತವೆ. ಆದರೆ ಬುದ್ಧಿವಂತರು ಸಣ್ಣ ಗೊಂದಲಗಳಲ್ಲಿ ಸಿಲುಕಿಕೊಳ್ಳದೆ ಗುರಿಯತ್ತ ಸಾಗುತ್ತಾರೆ. ಚಾಣಕ್ಯರು ಕಲಿಸುತ್ತಾರೆ, ದೊಡ್ಡ ಗುರಿಯ ದಾರಿ ಕಠಿಣವೇ ಆಗಿರುತ್ತದೆ, ಆದರೆ ಸ್ಥಿರ ಮನಸ್ಸು ಹೊಂದಿದವನೇ ಗೆಲ್ಲುತ್ತಾನೆ. ಜನರು ತೊಂದರೆ ಕೊಡುತ್ತಾರೆ, ಗಮನ ಚೆಲ್ಲುತ್ತಾರೆ. ಅದನ್ನೆಲ್ಲ ಅವಗಣಿಸಿ.
ನಿಮ್ಮ ಗುರಿಯೇ ನಿಮ್ಮ ಆಮ್ಲಜನಕ. ಹಣ್ಣು ಮರವಲ್ಲ. ಅನಾವಶ್ಯಕ ವಿಷಯಗಳಿಗೆ ಸಮಯ ವ್ಯಯ ಮಾಡದೆ ದೃಢತೆಯಿಂದ ಮುನ್ನಡೆಯಿರಿ. 7. ಅತಿ ಸರಳತೆ ಅಪಾಯಕಾರಿ. ಬುದ್ಧಿವಂತಿಕೆಯೊಂದಿಗೆ ಸಮತೋಲನ ಬೇಕು. ಚಾಣಕ್ಯರು ಎಚ್ಚರಿಕೆ ನೀಡುತ್ತಾರೆ. ಅತಿ ಸರಳ ಮತ್ತು ಭೋಲೆ ವ್ಯಕ್ತಿಗಳು ಮೋಸಕ್ಕೆ ಬಲಿಯಾಗುತ್ತಾರೆ. ಸರಳತೆ ಒಳ್ಳೆಯದು, ಆದರೆ ಅದಕ್ಕೆ ಬುದ್ಧಿವಂತಿಕೆ ಮತ್ತು ಬಲದ ಸಮತೋಲನ ಬೇಕು. ಎಲ್ಲರ ಮೇಲೂ ಅತಿ ಕಾಳಜಿ ತೋರಿಸುವುದು ಅಪಾಯಕಾರಿ. ಜಗತ್ತು ಕಠೋರ. ಇಲ್ಲಿ ಎಲ್ಲರೂ ಎಲ್ಲರವಲ್ಲ. ಆದ್ದರಿಂದ ಸ್ವಂತ ಗೌರವವನ್ನು ಕಾಯ್ದುಕೊಂಡು ಅಗತ್ಯ ಬಿದ್ದಾಗ ಸ್ವಲ್ಪ ಕಠಿಣವಾಗಿರಿ. ಇದು ಅಹಂಕಾರವಲ್ಲ, ಆತ್ಮರಕ್ಷಣೆ. 8. ನಕಾರಾತ್ಮಕ ಮಾತುಗಳನ್ನು ಕೇಳದಿರಿ. ಯಾರಾದರೂ ನಿನ್ನ ಬಗ್ಗೆ ಹೀಗೆ ಹೇಳುತ್ತಿದ್ದ ಎಂದು ಬಂದೊಡನೆ ಆಸಕ್ತಿಯಿಂದ ಕೇಳುವುದು ಬಹಳ ಸಾಮಾನ್ಯ, ಆದರೆ ಇದು ನಿಮ್ಮ ಶಕ್ತಿಯನ್ನು ಕಸಿಯುತ್ತದೆ. ಚಾಣಕ್ಯರು ಸಲಹೆ ನೀಡುತ್ತಾರೆ, ನಕಾರಾತ್ಮಕ ಮಾತುಗಳನ್ನು ಕೇಳದಿರಿ. ಕೇಳದಿದ್ದರೆ ಅವರೇ ದಣಿದು ನಿಲ್ಲುತ್ತಾರೆ. ಆರಂಭದಲ್ಲಿಯೇ ನನಗೆ ಗೊತ್ತು, ನಾನು ಏನು, ನೀನು ನಿನ್ನ ಕೆಲಸ ನೋಡು ಎಂದು ಹೇಳಿ, ಅಥವಾ ಸಂಪೂರ್ಣ ಮೌನ. ಯಾರು ನಿಮ್ಮ ಅನುಮತಿಯಿಲ್ಲದೆ ನಿಮ್ಮನ್ನು ಕೀಳಾಗಿ ತೋರಿಸಲಾರರು. ಬೋನಸ್ ಪಾಯಿಂಟ್: ಕಡಿಮೆ ಮಾತನಾಡಿ, ಮೌಲ್ಯ ಹೆಚ್ಚಿಸಿ. ಯಾರು ಎಷ್ಟು ಮಾತನಾಡುತ್ತಾನೋ ಅವನು ಅಷ್ಟು ಅಗ್ಗದಲ್ಲಿ ಮಾರಾಟವಾಗುತ್ತಾನೆ. ಪದೇ ಪದೇ ಸ್ಪಷ್ಟೀಕರಣ ಕೊಡುವವನ ಮೌಲ್ಯ ಕಡಿಮೆಯಾಗುತ್ತದೆ. ಮೌನವಾಗಿರಿ, ಒಳಗೆ ಶ್ರಮಿಸಿ. ಅಪರೂಪವಾದದ್ದು ಯಾವಾಗಲೂ ಮೌಲ್ಯಯುತ. ನಿಮ್ಮ ಯಶಸ್ಸೇ ನಿಮ್ಮ ಉತ್ತರವಾಗಲಿ. ಗೆಳೆಯರೇ, ಈ 8 ಅಭ್ಯಾಸಗಳು ಮತ್ತು ಬೋನಸ್ ಪಾಯಿಂಟ್ ನಿಮ್ಮ ಜೀವನವನ್ನು ಬದಲಾಯಿಸುತ್ತವೆ. ಇದನ್ನು ಅಳವಡಿಸಿಕೊಳ್ಳಿ ಮತ್ತು ಯಶಸ್ಸಿನ ಕಡೆಗೆ ಸಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.